ಫಿಕ್ಸ್ ಮಾಡಿರೋ CCTV ಕ್ಯಾಮ್ರಾನಲ್ಲಿ ನಿನ್ನ ಇಡೀ ಜಾತಕ ರೆಕಾರ್ಡ್ ಆಗಿರುತ್ತೆ. ಈಗ ಇದನ್ನಿಟ್ಕೊಂಡು ನಿನ್ನ ಜೀವನಾನೇ ಜಾಲಾಡ್ಬಿಡ್ತೀನಿ. ನೀನು ಈ ಮನೆಗೆ ಬಂದಾಗಿಂದ ನನಗೂ ನನ್ನ ಹೆಂಡತಿಗೂ ನೆಮ್ಮದಿನೇ ಇಲ್ದಾಗ ಮಾಡಿದೆಯಲ್ಲ, ಇವತ್ತು ನೀನನ್ನು ಬಿಡಲ್ಲ. ನೋಡು, ಇವತ್ತೇ ಈ ಮನೆ ಬಿಟ್ಟು ನೀನು ಹೋಗಾಗ ಮಾಡ್ತೀನಿ. ಅಯ್ಯೋ, ಹಾವು ಹಾವು ಹಾವು. ಏನಾಯ್ತು ಮಾವ? ಯಾಕೆ ಕೂಗ್ತಾ ಇದ್ದೀರಾ? ಹಾವು ಸರೋಜಾ, ಹಾವು. ಹಾವಾ? ಎಲ್ಲಿ ಮಾವ? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ? ಇಲ್ಲ ಸರೋಜಾ, ಇಲ್ಲೇ ಎಲ್ಲೋ ಇತ್ತು. ನನ್ನ ಕಾಲು ಸುತ್ಕೊಂಡಂಗೆ ಆಯ್ತು. ನಿಮ್ಗೆಲ್ಲೋ ಭ್ರಮೆ ಅನ್ಸುತ್ತೆ ಮಾವ. ಇಲ್ಲ ಸರೋಜಾ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಅಲ್ಲ, ಕಾಲಿಗೆ ಹಾವು ಸುತ್ಕೊಂಡ್ರೆ ಗೊತ್ತಾಗಲ್ವಾ ಹೇಳು? ಏನ್ ತಮಾಷೆ ಮಾಡ್ತಿದ್ರ ಮಾವ? ಕಾಲಿಗೆ ಹಾವು ಯಾಕೆ ಸುತ್ಕೊಳ್ಳುತ್ತೆ? ಅಷ್ಟಕ್ಕೂ ಇಲ್ಲಿ ಯಾವ ಹಾವು ಬರಕ್ ಸಾಧ್ಯ? ಹೌದು, ಅಮೃತ ರೂಮಲ್ಲಿ ನೀವೊಬ್ರು ಏನ್ ಮಾಡ್ತಾ ಇದ್ದೀರಾ? ಅದು ಸರೋಜಾ, ಆಗಲೇ ಅಮೃತ ದೇವ್ರನ್ನ ಅಷ್ಟೊಂದು ಬೈಕೋತಾ ಇದ್ಲಲ್ಲ, ಅದಕ್ಕೆ ಅವಳಿಗೆ ಬಂದು ಹಗಲ ಬೈಬಾರ್ದು, ಸಮಾಧಾನ ಹೇಳೋಣ ಅಂತ ಬಂದೆ. ಇಲ್ಲಿ ಬಂದು ನೋಡಿದ್ರೆ ಅಮೃತನೇ ಇಲ್ಲ. ಅಷ್ಟರಲ್ಲಿ ಹಾವು ಬಂದು ಕಚ್ಚದಾಗಾಯ್ತು. ಏನ್ ಮಾವ, ಚಿಕ್ಕ ಮಕ್ಕಳು ನೆಪ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ನೀವು. ಸರಿ ಬಿಡು, ನಾನು ಏನು ಹೇಳಿದ್ರು ನೀನು ನಂಬಲ್ಲ. ಈ ಮನೇಲಿ ನನ್ನ ಮಾತು ಬೆಲೆನೇ ಇಲ್ದಾಗಿದೆ. ಅದು ಒಂದು ಜನ್ಮ. ಇಲ್ಲೆಲ್ಲೋ ಹಾವೇ ಕಾಣ್ತಾ ಇಲ್ವಲ್ಲ? ಮತ್ತ್ಯಾಕೆ ಮಾವ ಹಾವು ಹಾವು ಅಂತ ಕೂಗ್ಕೊಂಡ್ರು? ಅವ್ರು ಯಾಕೆ ನನ್ನ ಕೋಣೆ ಒಳಗಡೆ ಬಂದರು? ಏನು ಹುಡ್ಕೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ? ಏನು ಅವ್ರ ಉದ್ದೇಶ? ಹೊಡೋಣ. ಅರ್ಜುನ್ ನಿಂತ್ಕೋ. ಎಲ್ಲಿ ಹೋಗ್ತಿದ್ಯಾ? ಅಪ್ಪ ಅದು ನೋಡು, ಇನ್ಮೇಲೆ ಪೋಲಿ ಅಲಿಯೋ ಹಾಗಿಲ್ಲ. ನೀನು ನಮ್ಮ ಜೊತೆ ಆಫೀಸಿಗೆ ಬಾ. ಈಗಲೇ ಬರಬೇಕು. ಇಲ್ಲಪ್ಪ, ನಾನು ಬರಲ್ಲ. ಯಾಕೆ ಬರಲ್ಲ? ನನಗಿಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಒಂದು ಸಾರಿ ಡೈಲಿ ಆಫೀಸಿಗೆ ಬರೋದನ್ನು ಅಭ್ಯಾಸ ಮಾಡ್ಕೋ. ಆಮೇಲೆ ತಾನಾಗಿ ಇಷ್ಟ ಇಲ್ಲದೆ ಇರೋದು ಇಷ್ಟ ಆಗುತ್ತೆ. ಅಪ್ಪ, ನೀವು ಹೇಳಿದ್ರಿ ಅಂತ ಹಾಗೆಲ್ಲ ಬಲವಂತವಾಗಿ ರೂಢಿ ಮಾಡ್ಕೊಳ್ಳೋದಕ್ಕಾಗಲ್ಲ. ನಾನು ಬರಲ್ಲ ಅಂದರೆ ಬರಲ್ಲ. ದಯವಿಟ್ಟು ಹೆಚ್ಚಿಗೆ ಬಲವಂತ ಮಾಡಬೇಡಿ. ಅರ್ಜುನ್, ಏನು ಹೀಗೆ ಮಾತಾಡ್ತಿದ್ಯಾ? ನಾನು ಹೇಳಿದ್ಮೇಲೆ ಸುಮ್ಮನೆ ಬರ್ತಾ ಇರಬೇಕು ಅಷ್ಟೇ. ನನ್ನ ಮಾತಿಗೆ ಎದುರು ಮಾತಾಡೋಷ್ಟು ಬೆಳೆದು ಬಿಟ್ಟಿದ್ಯಾ ನೀನು. ಕರಣ್, ಅವನು ಕರ್ಕೊಂಡು ಬಾ. ನನ್ನ ಅಸಹನೆಗೆ ಕಾರಣ ಆಗಿರೋದು ಆ ನಾಗಿಣಿ ಬಾಬಾ. ಏನು ಬಾಬಾ ಇದು? ನಾವು ಎಷ್ಟು ಸಲ ಆ ನಾಗಿಣಿನ ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದ್ರು ಅದರಿಂದ ಅವಳು ತಪ್ಪಿಸ್ಕೊಳ್ತಾನೆ ಇದ್ದಾಳೆ. ಎಲ್ಲ ಕೆಲಸಗಳು ಅರ್ಧಂಬರ್ಧ ಆಗ್ತಾ ಇದೆ. ಆ ನಾಗಿಣಿ ಪ್ರತಿ ಸಲ ನಮ್ಮ ಮುಂದೆ ಬಂದು ತಪ್ಪಿಸ್ಕೊಂಡು ಹೋಗ್ತಿದ್ದಾಳೆ ಅಂದರೆ ಏನರ್ಥ ಬಾಬಾ? ನಾವು ಆ ನಾಗಿಣಿನ ಕಂಡುಹಿಡಿಯೋದ್ರಲ್ಲಿ ಅಥವಾ ಅವಳನ್ನು ಸಾಯಿಸೋದ್ರಲ್ಲಿ ಪ್ರತಿ ಸಲ ಸೋಲ್ತಾ ಇದ್ದೀವಿ. ಅವಳು ನನ್ನ ಸ್ನೇಹಿತನನ್ನೇ ಕೊಂದಿದ್ದಾಳೆ. ಎಷ್ಟು ಧೈರ್ಯ ಇರಬೇಕು ಅವಳಿಗೆ, ಅದು ನನ್ನ ಮನೆಗೆ ಬಂದು. ನನ್ನ ಸ್ನೇಹಿತನ ಕೊಂದು ಇನ್ನೂ ಬದುಕಿದಾಳಲ್ಲ, ಅದನ್ನು ನೆನೆಸ್ಕೊಂಡಾಗೆಲ್ಲ ನನ್ನ ಹೊಟ್ಟೆ ಉರಿತಾ ಇದೆ ಬಾಬಾ. ಜಿಂಕೆನ ಬೇಟೆ ಆಡಬೇಕು ಅಂತ ಅಟ್ಟಿಸ್ಕೊಂಡೋಗಿದ್ದು ಹುಲಿಗೆ ನಿನ್ನ ಹಾಗೆ ಹೊಟ್ಟೆ ಉರಿತಾ ಇರುತ್ತೆ ರುದ್ರ. ಕಾದು ಕಾಯಿಸಿ ಬೇಟೆ ಆಡಿದ್ರೇ ಸಾರ್ಥಕ ರುದ್ರ. ಇವತ್ತು ತಪ್ಪಿಸ್ಕೊಂಡೆ ಅಂತ ಖುಷಿಯಾಗಿದ್ರು, ಬೇಟೆ ಸಿಗ್ಲಿಲ್ವಲ್ಲ ಅಂತ ಬೇಸರದಿಂದ ಇದ್ರು. ಯಾವುದು ಶಾಶ್ವತ ಅಲ್ಲ. ಜಿಂಕೆ ಎಷ್ಟೇ ಚುರುಕಾಗಿದ್ರು ಹುಲಿ ಬಾಯಿಗೆ ಸಿಕ್ಕಲೇಬೇಕು. ಆ ನಾಗಿಣಿ ನಮ್ಮ ಬೇಟೆ ರುದ್ರ. ಎಷ್ಟು ದಿನ ತಪ್ಪಿಸ್ಕೊಂಡು ಹೋಗ್ತಾಳೆ? ಸಾಧ್ಯನೇ ಇಲ್ಲ. ಸಿಗ್ತಾಳೆ. ಸಮಾಧಾನ ಮಾಡ್ಕೋ ರುದ್ರ, ಸಮಾಧಾನ ಮಾಡ್ಕೋ. ಏನು ಸಮಾಧಾನ ಮಾಡ್ಕೊಳ್ಳಿ ಬಾಬಾ? ನಾನು ಆ ನಾಗಿಣಿನ ಸಾಯಿಸಿ ಆ ನಾಗಮಣಿ ಎಲ್ಲಿದೆ ಅಂತ ಪತ್ತೆ ಮಾಡಿ ಅದನ್ನು ನಾನು ಪಡ್ಕೋಬೇಕು ಬಾಬಾ. ನಿನ್ನಷ್ಟೇ ಆ ನಾಗಿಣಿ ಕೂಡ ಕೋಪದಲ್ಲಿರ್ತಾಳೆ ರುದ್ರ. ಅವಳ ಶತ್ರುಗಳಲ್ಲಿ ಅವಳು ಕೊಂದಿರೋದು ನಿನ್ನ ಒಬ್ಬ ಸ್ನೇಹಿತನ ಮಾತ್ರ. ಅವಳ ಬತ್ತಳಿಕೆಯಲ್ಲಿ ನೀನು
ನಿನ್ನ ಉಳಿದ ಸ್ನೇಹಿತರು ಇನ್ನೂ ಇದ್ದೀರಾ. ನಿಮ್ಮನ್ನೆಲ್ಲರನ್ನು ಕೊಲ್ಲದೆ ಅವಳು ಆ ನಾಗಮಣಿನ ಪಡ್ಕೊಳ್ದೆ ಅವಳು ನಾಗಲೋಕಕ್ಕೆ ಹೋಗೋದಕ್ಕೆ ಸಾಧ್ಯ ಇಲ್ಲ. ಈಗ ನೀನು ಹೇಗೆ ನಾಗಮಣಿನ ಪಡ್ಕೋಬೇಕು ಅಂತ ಉಣಿಸ್ತಾ ಇದೆಯೋ ಹಾಗೆ ಅವಳು ಕೂಡ ಉಣಿಸ್ತಾ ಇರ್ತಾಳೆ. ಜೊತೆಗೆ ನಮ್ಮ ಹಾಗೆ ನಾಗಮಣಿಗೋಸ್ಕರ ಹುಡುಕಾಟದಲ್ಲಿರ್ತಾಳೆ ರುದ್ರ. ಹಾಗಾದ್ರೆ ಆ ನಾಗಮಣಿ ನಮ್ಮ ಕೈಗೆ ಸಿಗೋದಕ್ಕೂ ಮುಂಚೆ ಅವಳ ಕೈಗೆ ಸಿಕ್ಕಿದ್ರೆ ಏನು ಮಾಡೋದು ಬಾಬಾ? ಚಿಂತೆ ಮಾಡಬೇಡ ರುದ್ರ. ಅವಳಿಗೆ ನಾಗಮಣಿ ಸಿಕ್ಕಿದ್ರು ಅದನ್ನು ತಗೊಂಡು ಅವಳು ನಾಗಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾಗಮಣಿ ಅಷ್ಟೇ ಮುಖ್ಯವಾದದ್ದು, ಅಮೂಲ್ಯವಾದ ಒಂದು ವಸ್ತು ಅದು ನಿನ್ನ ಹತ್ರ ಇದೆ. ಅವಳದು ನೋಡಿಕೊಂಡು ನಿನ್ನ ಹತ್ರ ಬಂದೇ ಬರ್ತಾಳೆ. ನನಗೆ ಗೊತ್ತಿಲ್ಲದೆ ಇರೋದು ನಾಗಿಣಿಗೆ ಬೇಕಾಗಿರೋದು ನನ್ನ ಹತ್ರ ಇದೆಯಾ? ಏನು ಬಾಬಾ ಅದು? ಅವಳ ತಾಯಿಯ ದೇಹ. ಈಗ ಅವಳು ಅದರ ಹುಡುಕಾಟದಲ್ಲಿದ್ದಾಳೆ ರುದ್ರ. ಕೊನೆಗೆ ಅದು ನಿನ್ನ ಹತ್ರನೇ ಇದೆ ಅಂತ ತಿಳ್ಕೊಂಡು ಅವಳು ನಿನ್ನನ್ನು ಹುಡಿಕೊಂಡು ಬರ್ತಾಳೆ. ಹಾ, ತನ್ನ ತಾಯಿ ದೇಹನ ಯಾರೋ ತನ್ನ ಶತ್ರುಗಳು ತಗೊಂಡೋಗಿದ್ದಾರೆ. ಅವಳನ್ನ ಸಾಯಿಸಿ ತನ್ನ ಸೇಡ್ನ ತೀರಿಸ್ಕೊಳ್ಳೋ ತವಕದಲ್ಲಿದ್ದಾಳೆ. ಹಾಗಾಗಿ ನೀನು ಸ್ವಲ್ಪ ದಿನ ಹುಷಾರಾಗಿರ್ಬೇಕು ರುದ್ರ. ಏನು ಹೇಳ್ತಿದ್ದೀರಾ ಬಾಬಾ? ಆ ನಾಗಿಣಿಗೆ ಹೆದರ್ಕೊಂಡು ನಾನು ಹುಷಾರಾಗಿರ್ಬೇಕಾ? ಸಾಧ್ಯನೇ ಇಲ್ಲ ಬಾಬಾ. ಹಾಗೊಂದು ವೇಳೆ ಅವಳು ನನ್ನನ್ನು ಸಾಯಿಸಬೇಕು ಅಂತ ಬಂದರೆ ಆ ಕ್ಷಣನೇ ಅವಳು ಪ್ರಾಣ ತೆಗೆದುಬಿಡ್ತೀನಿ ಬಾಬಾ. ಅದು ನೀನು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ರುದ್ರ. ಅವಳು ನಾಗಿಣಿ, ಇಚ್ಛಾಧಾರಿ ನಾಗಿಣಿ. ಯಾವ ರೂಪದಲ್ಲಿ ಬೇಕಾದರೂ ನಿನ್ನ ಮೇಲೆ ಆಕ್ರಮಣ ಮಾಡಬಹುದು. ಎಚ್ಚರವಾಗಿರೋ. ಹೇಮಾ, ಅರ್ಜುನಲ್ಲಿ ಕಾಣ್ತಾ ಇಲ್ಲ. ಅವನಾಗಲೇ ಹೊರಗೆ ಹೋದ್ನಲ್ಲ ಅತ್ತೆಮ್ಮ. ಅಯ್ಯೋ ಶಿವನೇ, ಅವನನ್ನ ಯಾಕೆ ಹೊರಗಡೆ ಹೋಗಕ್ಕೆ ಬಿಟ್ಟೆ ನೀನು? ಯಾಕತ್ತೆಮ್ಮ, ಏನಾಯ್ತು? ಇದೇನು ಹೇಮಾ ಹೀಗೆ ಕೇಳ್ತಾ ಇದೆಯಾ? ಶಾಸ್ತ್ರಿಗಳು ಹೇಳಿದ್ನ ಮರ್ತ್ಬಿಟ್ಯಾ? ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ. ಅವನಿಗೆ ಪ್ರಾಣಾಪಾಯ ಇದೆ. ಮದುವೆ ಆಗೋವ್ರಿಗೂ ಅವನ್ನ ಮನೆಯಿಂದ ಹೊರಗಡೆ ಕಳಿಸ್ಬಿಡಿ ಅಂತ ಹೇಳಿದ್ರಲ್ವಾ? ಗೊತ್ತು ಅತ್ತೆಮ್ಮ, ಆದರೆ ಏನು ಮಾಡಲಿ, ಅವನ್ನ ಮಾತು ಕೇಳೋದೇ ಇಲ್ಲ. ಏನಾದರೂ ಹೇಳಿದ್ರೆ ನಂಗೆ ಮದುವೆನೂ ಬೇಡ ಏನೂ ಬೇಡ ಅಂತ ಹೇಳ್ತಾನೆ. ಹಾಗಂತ ಅವನ ಹೊರಗಡೆ ಹೋಗ್ಬಿಟ್ರೆ ಅವನ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ. ನಾವು ಆದಷ್ಟು ಅವನ ಬುದ್ಧಿ ಹೇಳಿ ಮನೇಲಿರಿಸ್ಕೊಳ್ಳೋಕ್ಕೆ ನೋಡಬೇಕು. ಶಾಸ್ತ್ರಿಗಳು ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ ಅಂತ ಹೇಳಿದಾಗಿಂದ ನನಗೆ ತುಂಬ ಆತಂಕ ಆಗಿದೆ ಹೇಮಾ. ಏನು ಅತ್ತೆ ಸೊಸೆ ಇಬ್ಬರು ನಾನು ಅರ್ಜುನ್ ಬಗ್ಗೆ ಡಿಸ್ಕಸ್ ಮಾಡ್ತಿರೋ ಹಾಗಿದೆ? ಅದೇನೋ ಅರ್ಜುನ್ ಜೀವನದಲ್ಲಿ ಸರ್ಪ ಪ್ರವೇಶ ಆಗಿದೆ ಅಂದಂಗಿತ್ತು. ಏನತ್ತೆ ಅದು? ಯಾವ ಸರ್ಪ ಪ್ರವೇಶ ಆಗಿದೆ? ಅದು ಏನಂದರೆ ಮಯೂರಿ, ಅದು ಅರ್ಜುನ್ಗೆ ಸರ್ಪದೋಷ ಇದೆ ಅಂತ ಶಾಸ್ತ್ರಿಗಳು ಹೇಳಿದ್ರಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತೆ ನನಗೆ ಸರ್ಪ ಪ್ರವೇಶ ಅಂತ ಕೇಳಿಸ್ತು. ಅಯ್ಯೋ ತಟ್ಟಿ, ನೀನು ಯಾವಾಗಲೂ ಅರ್ಜುನ್ ಚಿಂತೆಯಲ್ಲೇ ಮುಳುಗಿರ್ತೀಯಲ್ವಾ? ನಾವೊಂದು ಹೇಳಿದ್ರೆ ನೀನೊಂದು ತಿಳ್ಕೊತೀಯ. ಹೌದಾ? ಇದ್ರೂ ಇರ್ಬೋದು. ಹೌದು, ಈಗ ಸರ್ಪದೋಷಕ್ಕೆ ಏನು ಮಾಡಬೇಕು? ಸರ್ಪದೋಷ ನಿವಾರಣೆ ಮಾಡೋದಕ್ಕೆ ಸರ್ಪ ಸಂಸ್ಕಾರ ಮಾಡಿಸ್ಬೇಕು. ಅದಕ್ಕೆ ಶಾಸ್ತ್ರಿಗಳ ಹತ್ರ ಹೋಗಿ ಯಾವಾಗ ಅದನ್ನು ಮಾಡಿಸ್ಬೇಕು ಅಂತ ಕೇಳ್ಕೊಂಡು ಬರೋಣ ಅಂತ ಅತ್ತೆಮ್ಮ ಹೇಳ್ತಾಯಿದ್ರು. ಓ ಹಾಗಾ? ಸರಿ ಸರಿ, ಬೇಗ ಹೋಗಿ ಕೇಳ್ಕೊಂಡು ಬನ್ನಿ. ಬೇಗ ಸಂಸ್ಕಾರ ಮಾಡಿಸಿದ್ರೆ ಬೇಗ ಮದುವೆ ಆಗ್ಬೋದು ಅಲ್ವಾ ಅತ್ತೆ? ನೋಡಿ ಅತ್ತೆಮ್ಮ, ಮದುವೆ ಆಗೋದಕ್ಕೆ ಎಷ್ಟು ಅವಸರದಲ್ಲಿದ್ದಾಳೆ ಈ ಕಳ್ಳಿ ಅಂತ. ಬೇಗ ಮದುವೆ ಮಾಡಲಿಲ್ಲ ಅಂದರೆ ನಾವು ಸಿಕ್ಕಾಕೋತೀವಿ. ಇವಳು ನಂಬಕ್ಕಾಗಲ್ಲ. ಅವಳು ಮನೇಲಿ ಇರಲಿಲ್ಲ ಅನ್ನೋ ಸತ್ಯ ಅರ್ಜುನ್ ಬಾಯಿಂದ ವಿಕ್ರಮ್ ಸರೋಜಾಗಿ ಹೇಳಿಬಿಟ್ರೆ ಅವ್ರು ಖಂಡಿತ ನಂಬ್ತಾರೆ. ನಿಮ್ಮ ಮಗನ ಕಾಪಾಡೋದು ನನ್ನಿಂದ ಸಾಧ್ಯ ಇಲ್ಲ. ಅವನನ್ನು ಉಳಿಸ್ಕೋಬಹುದು ಅನ್ನೋ ಭರವಸೆ ನಾನು ಕೊಡೋಕ್ಕಾಗಲ್ಲ. ನಮ್ಮನೆ ಒಳಗೆ ಹಾವ್ಯಾಕೆ ಕರ್ಕೊಂಡು ಹೋಗ್ತಾ ಇದೆ? ನಾಗಿಣಿಯ ಮುಂದಿನ ಬಲಿ ನಿಮ್ಮನೇಲಿ ಒಬ್ಬರಾಗಿರ್ತಾರೆ.